ನನ್ನ ತಮ್ಮ ತುಂಬ ಚೆನ್ನಾಗಿ ಕವನನ ಬರೀತಾನೆ. ಅವನದು ಕವನ ಸಂಕಲನ ಕೂಡ ಬಿಡುಗಡೆ ಆಗಿದೆ. ಅವನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಮತ್ತು ಅವನಿವತ್ತು ಬರೆದಿದ್ದ ಕವನದಲ್ಲಿ ನನಗೆ ತುಂಬ ಇಷ್ಟ ಆಗಿತ್ತು ಅಂದರೆ, ಒಂದು ನಾಯಿ ಬಗ್ಗೆ ಕವನ ಬರೆದಿದ್ದಾನೆ. ನನಗೆ ನಾಯಿ ಅಂದರೆ ತುಂಬ ಪಂಚಪ್ರಾಣ. ಅದಕ್ಕೋಸ್ಕರ ನಾನು ಆ ಕವನನ ನಿಮ್ಮ ಮುಂದೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ನಾಯಿಗಳ ಕುರಿತು ಕವಿತೆ ಬರೆಯಬೇಕೆಂದುಕೊಂಡೆ, ಕಷ್ಟವೇನಲ್ಲ. ಇಷ್ಟಕ್ಕೂ ಕವಿತೆ ಬರೆದರೆ ನಾಯಿಗೂ ಇಷ್ಟವೇನಲ್ಲ. ನಿಯತ್ತಿಗೆ ಮತ್ತೊಂದು ಹೆಸರು ಜತನವಾಗಿ ಕಾಯುವ ಕಾವಲುಗಾರ. ಅಬ್ಬಾ, ಎಷ್ಟೊಂದು ಚಂದದ ಬಿರುದುಗಳು ಆ ನಾಯಿಗೆ. ಅಸಲಿಗೆ ನಾಯಿಗೆ ಈ ಬಿರುದು ಬಾವಲಿಗಳೇ ಬೇಡ. ಹೊಟ್ಟೆ ತುಂಬ ಅನ್ನ ಕೊಡುವುದಾದರೆ ಒಂಚೂರು ಪೆಡಿಗ್ರಿ. ನಾಯಿಗಳು ರೋಡಿನಲ್ಲಿ ಕಂಡಿತೆಂದರೆ ಸಾಕು, ಬೈಕಿನಲ್ಲಿ ವೇಗವಾಗಿ ಹೋಗುವವರೆಲ್ಲ ನಿಧಾನವಾಗುತ್ತಾರೆ. ಜೋರಾಗಿ ಬಂದವರು ಹೇಳಲಾಗದು ಬಿದ್ದು ನಿಧನವಾಗುತ್ತಾರೆ. 4 ಕಾಲಿನ ನಾಯಿಗೆ 4 ಸಾಲು ಗೀಚುತ್ತಿರುವ ನಾನು ಒಂದೆರಡು ಸಲ ಬಿದ್ದಿದ್ದೇನೆ. ನಾಯಿ ನನಗೆ ಅಡ್ಡ ಬಂದು ಹಾಗೂ ಕಚ್ಚಿಸಿಕೊಂಡಿದ್ದೇನೆ, ಅದಕ್ಕೆ ಅಡ್ಡ ಬಂದು. ಹೀಗೆಲ್ಲ ಕಿತಾಪತಿ ಮಾಡುವ ನಾಯಿಯ ಕುರಿತು ನನ್ನೊಳಗೆ ಮರುಕವಿದೆ. ಯಾರೂ ಪರಿಚಯವಿರದ ಊರಿನಲ್ಲೆಲ್ಲ ನನಗೆ ನಾಯಿಗಳ ಪರಿಚಯವಾಗುತ್ತದೆ. ಪ್ಯಾದೆಯಂತೆ ಬಸ್ ಸ್ಟ್ಯಾಂಡಿನಲ್ಲಿ ಕುಳಿತು ಅತ್ತ ಇತ್ತ ನೋಡುವಾಗ ಎಲ್ಲಿಂದಲೋ ಬಂದ ನಾಯಿ ಕಾಲು ಮೂಸುತ್ತದೆ. ಅದೇನೋ ಗೊತ್ತಿಲ್ಲ, ನನ್ನದೇ ಎನಿಸುತ್ತದೆ. ಜನರೆಲ್ಲ ಉಟ್ಟ ಬಟ್ಟೆ, ಜೇಬು, ಜವಾಬು ನೋಡಿ ಮಾತನಾಡಿಸುವಾಗ ಯಾವುದೋ ನಾಯಿ ವಿನಾಕಾರಣ ಸ್ವಾರ್ಥವಿಲ್ಲದೆ ನನ್ನನ್ನು ಪ್ರೀತಿಸುತ್ತದೆ. ಅದಕ್ಕೂ ಹಸಿವಿರಬಹುದು ಅಥವಾ ದಣಿವಿರಬಹುದು. ಯಾವುದೋ ತಗ್ಗಿ ಬಗ್ಗಿ ಬಾಗಿ ನಮಸ್ಕರಿಸುವಾಗ ನನಗೆ ಅದೇನೋ ಅಥವಾ ಅದಕ್ಕೇನೋ ಹೇಳಬೇಕು ಎನಿಸುತ್ತದೆ. ಆಗಾಗ ಅಂಗಡಿಗಳ ಮೂಲೆಯಲ್ಲಿ, ಬಸ್ ಸ್ಟ್ಯಾಂಡಿನಲ್ಲಿ ನಾಯಿಗಳು ನೆಮ್ಮದಿಯಿಂದ ನಿದ್ರಿಸುವುದನ್ನು ಕಂಡಾಗ ನನಗೆ ಬದುಕಿನ ಜಂಜಡಗಳ ನೆನಪಾಗುತ್ತದೆ. ಮೌನವಾಗುತ್ತೇನೆ. ಥ್ಯಾಂಕ್ ಯು.